ಇವತ್ತು ಸರ್ಕಾರ ಒಂದು ಆದೇಶನ ಮಾಡಿದ್ರೆ ಅಧಿಕಾರಿಗಳು ಚಾಚು ತಪ್ಪಲಿದ್ದಂಗೆ ಅದನ್ನ ಪಾಲಿಸಬೇಕು. ಅದೇ ಸರ್ಕಾರದ ಆದೇಶ ಮತ್ತು ಆ ಆದೇಶ ಪಾಲಿಸುವವರು ಪ್ರಾಮಾಣಿಕ ಅಧಿಕಾರಿ ಆಗ್ತಾರೆ. ಇವತ್ತು ಬೆಸ್ಕಾಂ ಅಲ್ಲಿ ಈ ಪರಿಸ್ಥಿತಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಕಳೆದ 2 ವರ್ಷದಿಂದ ಶಾಲಿನಿ ರಜನೀಶ್ ಅವರು ಚೀಫ್ ಸೆಕ್ರೆಟರಿ ಅವರು ಲೆಟರ್ನ ಹಾಕಿದ್ದಾರೆ. ಸೋಮವಾರದ ದಿನ ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ಮೀಟಿಂಗ್ಗಳನ್ನ ಮಾಡಬಾರ್ದು, ಸಭೆಗಳನ್ನ ಮಾಡಬಾರ್ದು ಅಂತ. 3:30 ನಂತರ ನಿಮ್ಮ ಕಚೇರಿಗಳಲ್ಲಿ ಬರುವಂತಹ ನಾಗರಿಕರಿಗೆ ನೀವು ಸಿಗಬೇಕು ಅಂತ ಈ ಆದೇಶ ಆಗಿ 2 ವರ್ಷ ಆಗ್ತಾ ಬಂತು. ಆದರೆ ಇವತ್ತಿನವರೆಗೂ ಈ ಆದೇಶನ ಸರಿಯಾಗಿ ಪಾಲಿಸ್ತಾ ಇದ್ದಾರೆ ಅಧಿಕಾರಿಗಳು? ನನ್ನ ಪ್ರಕಾರ ಅವರು ಪಾಲಿಸ್ತಾ ಇಲ್ಲ. ಯಾಕಂದ್ರೆ ಕಳೆದ 4-5 ಎಪಿಸೋಡ್ಗಳನ್ನ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ಸೋಮವಾರದ ದಿನ ಯಾವುದೇ ರೀತಿಯಾದ ಸಭೆಗಳು ಮಾಡಬಾರ್ದು. ಇದು ಸರ್ಕಾರಿ ನಿಯಮ ಇದೆ, ಸಿಎಂ ಅವರ ನಿಯಮ ಇದೆ, ಹಂಗಾಗಿ ಮಾಡಬಾರ್ದು ಅಂತ ಖಂಡಿತವಾಗ್ಲೂ ಎಚ್ಚರಿಸ್ತಾ ಬರ್ತಾ ಇದೀವಿ ನಿಮ್ಮ ವಾಣಿ ಕಡೆಯಿಂದ. ಆದರೆ ಅದು ಆಗ್ತಾ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಆಗ್ತಾ ಇಲ್ಲ. ಯಾಕಂದ್ರೆ ನೋಡಿ, ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಇತ್ತು, ಭಾನುವಾರ ರಜೆ ಇತ್ತು, ಇವತ್ತು ಸೋಮವಾರ ಮೀಟಿಂಗೇ ಮಾಡಂಗಿಲ್ಲ. ಆದರೂ ನಾರ್ತ್ ಸರ್ಕಲಿನ ಸೂಪರ್ಡೆಂಟ್ ಇಂಜಿನಿಯರ್ ಆದಂತಹ ಪಾಲನೇತ್ರ ಅವರವರು ಇವತ್ತು ಫುಲ್ ಡೇ ಮೀಟಿಂಗ್ ನ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಮಾಡ್ತೀರಾ ಸ್ವಾಮಿ? ನಿಮ್ಗೆ ಅಷ್ಟು ಮೀಟಿಂಗ್ ಮಾಡಬೇಕು, ಅಷ್ಟು ಕಂಪನಿನ ಕಾಪಾಡಬೇಕು ಅನ್ನೋ ಆಸಕ್ತಿ ಇದ್ದಿದ್ರೆ ಶನಿವಾರ ಕರಿಬೇಕಾಗಿತ್ತು ಮೀಟಿಂಗ್ ನ. ಹೋದ್ರೆ ಹೋಯ್ತ್ರಿ, ಒಂದು ದಿನ ಡೆಡಿಕೇಟ್ ಮಾಡ್ರಿ ನಿಮ್ಮ ಕಂಪನಿಗೋಸ್ಕರ. ಅಷ್ಟು ಮಾಡಲ್ವಾ? ಖಂಡಿತವಾಗ್ಲೂ ಮಾಡಲ್ಲ ನೀವು. ಸೋಮವಾರನೇ ಆಗ್ಬೇಕು, ಶನಿವಾರನೇ ಮೀಟಿಂಗ್ಗಳು ಆಗ್ಬೇಕು ನಿಮಗೆ. ಯಾಕಂದ್ರೆ ತೊಂದರೆ ಯಾರಿಗಾದ್ರೆ ಏನಂತೆ, ನೀವೊಂದು ಟೀ ಬಿಸ್ಕೆಟ್ ಕಾಫಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತೀರಾ, ಎಲ್ಲ ಕಂಪನಿ ದುಡ್ಡು ನಿಮ್ಗೇನಾಗಬೇಕು? ಸಾರ್ವಜನಿಕರಿಗೆ ತೊಂದರೆ ಆದ್ರೇನು, ಆಗ್ಲಿದ್ರೆ ಏನು ಅಲ್ವಾ? ನೋಡಿ, ಸಿಎಂ ಅವರು 2 ವರ್ಷದ ಕೆಳಗಡೆನೆ ಕಟ್ಟುನಿಟ್ಟಿನ ಆದೇಶನ ಹೊರಡಿಸಿದ್ದಾರೆ. ಮತ್ತೆ ಜೊತೆಗೆ ಚೀಫ್ ಸೆಕ್ರೆಟರಿ ಕರ್ನಾಟಕ ಅವರು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಬೆಳಿಗ್ಗೆ 10ರಿಂದ ಸಂಜೆ 5:30ವರೆಗೂ ಸೋಮವಾರ ದಿನ ಯಾವುದೇ ರೀತಿಯಾದ ಮೀಟಿಂಗ್ಗಳನ್ನ ಮಾಡಬಾರ್ದು. ನಿಮ್ಮ ಲೋಕಲ್ ಕಚೇರಿಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿ ಇರಬೇಕು ಅಂತ. ಆದ್ರೆ ಇವತ್ತು ಸೋಮವಾರ, ಇವತ್ತು ನಾರ್ತ್ ಸರ್ಕಲ್ನ SC ಅವರಾದ ಪಾಲನೇತ್ರ ಅವರು ಒಂದು ಮೀಟಿಂಗ್ ನ ಕರೆದಿದ್ದಾರೆ. ನಾನು ಪಾಲನೇತ್ರ ಅವರದ್ದು ಮುಂದಕ್ಕೆ ಹೇಳ್ತಾ ಬರ್ತೀನಿ. ಇವತ್ತು ನಾರ್ತ್ ಸರ್ಕಲ್ ಗೆ ಬರುವಂತಹ ಕಚೇರಿಗಳು ಯಾವ್ಯಾವು? ಮಲ್ಲೇಶ್ವರಂ, ರಾಜಾಜಿನಗರ, ಜಾಲಹಳ್ಳಿ ಮತ್ತು ಪೀಣ್ಯ. ಈ 4 ಕಚೇರಿಗಳು ಬರುತ್ತೆ. ಇದರಲ್ಲಿ ಯಾವ್ಯಾವ ಬರುತ್ತೆ? ಇದರಲ್ಲಿ ಹೆಚ್ಚು ಕಡಿಮೆ ಒಂದೊಂದು ಡಿವಿಷನ್ ಅಲ್ಲಿ 5 ಸಬ್ ಡಿವಿಷನ್, 4 ಸಬ್ ಡಿವಿಷನ್ ಬರುತ್ತೆ. ಇಲ್ಲಿಯ AWಗಳು, AEಗಳು ಮತ್ತು AETಗಳು, ಅಥವಾ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವತ್ತು AW ಮತ್ತು AET ಎಲ್ಲಿವರೆಗೂ? ಮಧ್ಯಾಹ್ನ 1:30ವರೆಗೂ. ಊಟದ ನಂತರ ರೆವಿನ್ಯೂ ಅಂತೆ. ಅಲ್ಲ ಸ್ವಾಮಿ, ಸೋಮವಾರದ ದಿನ 2 ದಿನ ರಜೆ ಕಳ್ಕೊಂಡಿದ್ದೀರಾ, ಇವತ್ತು ಮೀಟಿಂಗ್ ನ ಕರೆದಿದ್ದೀರಾ ಅಂದ್ರೆ ಇಲ್ಲಿ ಎಷ್ಟು ಒಂದು ಅಜಾಗರೂಕತೆ, ಸಾರ್ವಜನಿಕರ ಮೇಲೆ ಪ್ರೀತಿ ಇಲ್ಲ ರೀ. ಕಳೆದ 9 ತಿಂಗಳಿಂದ ಕರೆಂಟ್ ನ ಕೊಡದೆ ಸರ್ಕಾರ ಒಂದಿಷ್ಟು ಕಳ್ಳಾಟಗಳಾಡಿದ್ರೆ ಇವತ್ತು ನೀವು ಕರೆಂಟ್ ಕೊಡಕ್ ಸಿದ್ಧರಾಗಿದ್ದಾರೆ. ಸಾರ್ವಜನಿಕರು ನಿಮ್ ಕಚೇರಿಗೆ ಬರ್ತಾರೆ, 24 ಫೋನ್ಗಳು ಮಾಡ್ಕೊಂಡು ಕುತ್ಕೋಬೇಕನ್ರಿ ನಿಮ್ಗೆ? ಯಾಕ್ರಿ ಮಾಡ್ತೀರಾ ಸೋಮವಾರ? ಸರ್ಕಾರ ಆದೇಶಕ್ಕೆ ಏನ್ ಬೆಲೆ ಇಲ್ಲ ಅಂದ್ರೆ ಯಾವ ರೀತಿಯ ಧೋರಣೆಗಳಿವು? ಅದಕ್ಕೆ ಟೈಟ್ಲ್ ಅಲ್ಲಿ ಹೇಳಿರೋದು, ಮುಖ್ಯಮಂತ್ರಿ ಆದೇಶಕ್ಕೆ ಬೆಲೆ ಕೊಡದೆ ತೊಡೆ ತಟ್ಟುತ್ತಿರುವ ಬೆಸ್ಕಾಂ ಅಧಿಕಾರಿಗಳು ಅಂತ. ಶ್ರೀಯುತ ಪಾಲನೇತ್ರರವರೇ, ನೀವು MD ಅವರ OS ಇದ್ದೀರಿ, ಸ್ಪೆಷಲ್ ಆಫೀಸರ್ ಇದ್ದೀರಿ. ನಿಮಗೆ ಗೊತ್ತಿರಬೇಕು ಈ ರೀತಿ ಆದೇಶಗಳನ್ನ ಧಿಕ್ಕರಿಸಬಾರ್ದು ಅಂತ. ಇದಕ್ಕೆ MD ಅವರು ಏನು ಉತ್ತರ ಕೊಡ್ತಾರೆ? ಬೆಸ್ಕಾಂ MD ಶಿವಶಂಕರ್ ಅವರೇ, ನಿಮ್ಮ ಗಮನಕ್ಕೆ ಬರ್ಲಿದ್ದಂಗೆನೆ ಈ ಮೀಟಿಂಗ್ಗಳು ನಡೀತಾ ಇದೆಯಾ? ಕಳೆದ 1 ತಿಂಗಳಿಂದ ಕೋಆರ್ಡಿನೇಷನ್ ಮೀಟಿಂಗ್ ಅನ್ನುವ ಒಂದು ಡ್ರಾಮಾ ಮಾಡ್ಕೊಂಡು ಪ್ರತಿ ಸೋಮವಾರ ಅಥವಾ ಮಂಗಳವಾರ ತಪ್ಪಿದ್ರೆ ಮಂಗಳವಾರ 5 ಗಂಟೆಗೆ ಮೀಟಿಂಗ್ಗಳನ್ನ ಕರೀತಾ ಇದ್ದೀರಾ. ಎಲ್ಲಿ ಕರೀತಾ ಇದ್ದೀರಾ? ಇಡೀ ಬೆಸ್ಕಾಂ ಮೀಟಿಂಗ್ಗಳನ್ನ ಕರೀತಾ ಇದ್ದೀರಾ, KPTCL ಮೀಟಿಂಗ್ಗಳನ್ನ ಕರೀತಾ ಇದ್ದೀರಾ. ಏನ್ ಕೋಆರ್ಡಿನೇಷನ್ ಮೀಟಿಂಗ್ ಮಾಡ್ಬಿಟ್ಟು ಏನು ಉದ್ಧಾರ ಮಾಡಿದೀರಾ ಸ್ವಾಮಿ ಇವತ್ತಿನವರೆಗೂ?
ಏನ್ ಕೋಆರ್ಡಿನೇಷನ್ ಮೀಟಿಂಗ್ ಮಾಡ್ತೀರಿ? ಶ್ರೀಯುತ ಬಸಣ್ಣವ್ರೆ, ನೀವು ಕೋಆರ್ಡಿನೇಷನ್ ಮೀಟಿಂಗ್ಗೆ ಪ್ರಾಪರ್ ಆಗಿ ಅಟೆಂಡ್ ಆಗ್ತೀರಾ. ಯಾಕೆ? ನಿಮ್ಗೆ ಡೈರಿ ಕಲೆಕ್ಷನ್ ಮಾಡ್ಬೇಕಾಗಿತ್ತು, ಬಿಲ್ಡಿಂಗ್ ಫಂಡ್ ಕಲೆಕ್ಷನ್ ಮಾಡ್ಬೇಕಾಗಿತ್ತು, ಇನ್ನೊಂದು ಮತ್ತೊಂದು ಮಾಡ್ಬೇಕಾಗಿತ್ತು. ಹಂಗಾಗಿ ನೀವು ಪ್ರತಿ ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ತೀರಾ. ಯಾಕಂದ್ರೆ ನಿಮ್ಮ ಯೂನಿಯನ್ ಮೀಟಿಂಗ್ ಮಾಡ್ಬೇಕು ನೀವು. ಆದ್ರೆ ಒಬ್ಬ ಗ್ರಾಹಕ ಫೋನ್ ಮಾಡಿದ್ರೆ ನೀವು ಫೋನ್ ಎತ್ತಲ್ಲ. ಒಬ್ಬ ಗ್ರಾಹಕ ನಿಮ್ಮ ಕಚೇರಿಗೆ ಬಂದ್ರೆ ನೀವು ಸಿಕ್ಕಲ್ಲ. ಯಾಕಂದ್ರೆ ನೀವು ಸಿಎಂ ಸಿದ್ದರಾಮಯ್ಯನವರಷ್ಟೇ ಪವರ್ಫುಲ್ ಆಗ್ಬಿಟ್ಟಿದ್ದೀರಾ ಇವತ್ತು. ಯಾಕೆ ಹೇಳಿ? ಇಂಜಿನಿಯರಿಂಗ್ ಅಸೋಸಿಯೇಷನ್ ನ ಏಕಪತ್ಯ ಸದಸ್ಯರು, ಏಕಪತ್ಯ ಅಧಿಕಾರಿಗಳು ನೀವು ಇವಾಗ ಅಧ್ಯಕ್ಷರಾಗಿದ್ದೀರಲ್ಲ ಸ್ವಾಮಿ. ಹಂಗಾಗಿ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ, ನಿಮ್ಗೆ ಯಾರು ಮೆಸೇಜ್ ಕಳ್ಸಂಗಿಲ್ಲ. ವಾಟ್ಸಪ್ ಅಲ್ಲಿ ಎಲ್ಲಾರ ನಂಬರ್ನು ನೀವು ಬ್ಲಾಕ್ ಮಾಡಿ ಇಡ್ತೀರಾ. ನಿಮಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಸರ್ ನೀವು ಜಸ್ಟ್ ಎಸ್ ಸರ್, ಸೂಪರ್ಡೆಂಟ್ ಇಂಜಿನಿಯರ್ ಅಷ್ಟೇ, ನೀವು ಸುಪ್ರೀಂ ಇಂಜಿನಿಯರ್ ಅಲ್ಲ. ಯು ಆರ್ ನಾಟ್ ಎ ಸುಪ್ರೀಂ ಇಂಜಿನಿಯರ್ ಸರ್, ಯು ಆರ್ ಎ ಸೂಪರ್ಡೆಂಟ್ ಇಂಜಿನಿಯರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದ್ರು ಇವತ್ತು ಗೆದ್ದಿದ್ದೀನಿ, ನಾನು ರಾಜ್ಯಾಧ್ಯಕ್ಷ ಆಗಿದ್ದೀನಿ, 5 ಕಂಪನಿಗಳ ಡೈರೆಕ್ಟರ್ ಆಗಿದ್ದೀನಿ ಅನ್ನೋಂತ ಸುಪ್ರೀಂ ಏನಾದ್ರು ತಲೆಗೆ ಬಂದಿದ್ರೆ ದಯವಿಟ್ಟು ಅದನ್ನ ತೆಗೆದು ಬಿಡಿ. ಯಾಕಂದ್ರೆ ನಿಮ್ಮ ಕಚೇರಿ ಇವತ್ತು ನಿಮಗ್ ಬರ್ತಿರೋ ಸಂಬಳ ಸರ್ಕಾರದ ಮತ್ತು ಸಾರ್ವಜನಿಕರ ಹಣದ ಮುಖಾಂತರ ಹೊರತಾಗ್ಲಿ ನಿಮ್ಮ ಸ್ವಂತ ದುಡ್ಡಲ್ಲ ಸರ್. ಯಾಕೆ ಸರ್ ಫೋನ್ ಎತ್ತಲ್ಲ ನೀವು? ಯಾವ ಒಂದು ಕಂಪ್ಲೇಂಟ್ಗೆ ರೆಸ್ಪಾಂಡ್ ಮಾಡ್ತೀರಿ? ಯಾವ ಸಾರ್ವಜನಿಕರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಿ? ದಯವಿಟ್ಟು ಸಿಎಂ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇವತ್ತು ಬೆಸ್ಕಾಂ ಇಲಾಖೆ ಒಂದೇ ಸರಿಸುಮಾರು 25 ರಿಂದ 30 ಸಾವಿರ ಕೋಟಿಗಳಷ್ಟು ಸಾಲದಲ್ಲಿ ಒದ್ದಾಡ್ತಾ ಇದೆ. ಆದ್ರೆ ನಮ್ಮ ಅಧಿಕಾರಿಗಳು ಮಾತ್ರ ನಿಮ್ಮ ಒಂದು ಆದೇಶನ ಪಾಲಿಸದೆ ಅವರಿಗೆ ಮನಸ್ಸಿಗೆ ಬಂದಂತ ಆದೇಶಗಳನ್ನ ಮಾಡ್ಕೊಂಡು, ಅವ್ರ ಮನಸ್ಸಿಗೆ ಬಂದಾಗೆಲ್ಲ ಮೀಟಿಂಗ್ಗಳನ್ನ ಕರ್ಕೊಂಡು, ಅವ್ರ ಮನಸ್ಸಿಗೆ ಬಂದಷ್ಟು ಹೊತ್ತು ಮೀಟಿಂಗ್ಗಳನ್ನ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ಇಡೀ ನಾರ್ತ್ ಸರ್ಕಲ್ ಸುಮಾರು 4 ಡಿವಿಷನ್ ಆಫೀಸ್ ಅಂಡರ್ ಅಲ್ಲಿ ಬರುವಂತಹ ಸುಮಾರು 30 ಸಬ್ ಡಿವಿಷನ್ ಅಧಿಕಾರಿಗಳು ಸರ್ಕಲ್ ಆಫೀಸಲ್ಲಿ ಹೋಗಿ ಕೂತ್ರೆ ಆ 30 ಸಬ್ ಡಿವಿಷನ್ ಅಲ್ಲಿ ಬರುವಂತಹ ಗ್ರಾಹಕರಿಗೆ ಗುತ್ತಿಗೆದಾರರ ಪರಿಸ್ಥಿತಿ ಏನು? ಮೀಟಿಂಗ್ ಅಲ್ಲಿ ಕೂತಾಗ ಫೋನ್ ಎತ್ತಕ್ಕಾಗತ್ತಾ? ಅಧಿಕಾರಿಗಳು ಫೋನ್ ಎತ್ತಕ್ಕಾಗಲ್ಲ. ಮೀಟಿಂಗ್ ಕರೆದಿದ್ದೀರಾ ಸ್ವಾಮಿ? ಯಾವ್ದೋ ಈ ರೀತಿಯ ಫೆನ್ಸಿಂಗ್ ಹಾಕೋದಕ್ಕೆ ಟೆಂಡರ್ ಕರಿಬೇಕಾ ನೀವು? ಈ ರೀತಿಯ ಟೆಂಡರ್, ಈ ತರ ಫೆನ್ಸಿಂಗ್ ಹಾಕೋದಕ್ಕೆ ಹೆಂಗ್ ಟೆಂಡರ್ ಕರಿಬೇಕು? ಯಾರಿಗೆ ಟೆಂಡರ್ ಕೊಡ್ಬೇಕು? ಎಷ್ಟು ರೂಪಾಯಿ ಟೆಂಡರ್ ಕೊಡ್ಬೇಕು? ಎಷ್ಟು ಕೊಟ್ರೆ ವರ್ಕೌಟ್ ಆಗುತ್ತೆ, ಎಷ್ಟು ಕೊಟ್ರೆ ನಷ್ಟ ಆಗುತ್ತೆ? ಬೆಸ್ಕಾಂ ಅಧಿಕಾರಿಗಳು ಬೆಸ್ಕಾಂ ನ ಉದ್ಧಾರ ಮಾಡಕ್ ಕೊಟ್ಟಿದ್ದೀರಾ ನೀವು? ಏನ್ ರೆವಿನ್ಯೂ ಮೀಟಿಂಗ್ ಮಾಡ್ತೀರ್ರಿ? ರೆವಿನ್ಯೂ ಮೀಟಿಂಗ್ ಚೀಫ್ ಲೆವೆಲ್ ಅಲ್ಲಿ ಕರೀತೀರಾ. ಅಂದ್ರೆ ಒಬ್ಬ ಜೆಇಗೆ ಚೀಫ್ಗೆ ಆ ಮಧ್ಯದಲ್ಲಿ ಇರೋರೆಲ್ಲ ಏನ್ ಮಾಡ್ತಾರೆ? ಅವ್ರಿಗೆ ಏನಕ್ಕಿರೋದು ಇದು ಏನೋ ಆಫೀಸು? ಆಯ್ತು ರೀ, ಇವತ್ತು ಬೆಸ್ಕಾಂ ಕಂಪನಿಯಿಂದ ನಿಮಗೆ ಇಂಟರ್ನೆಟ್ ಸೌಲಭ್ಯ ಇದೆಯೋ ಇಲ್ವೋ? ಇದ್ರೆ ಅದನ್ನ ಯಾಕೆ ಕೊಟ್ಟಿದ್ದಾರೆ? ಯಾಕೆ ನೀವು ಆನ್ಲೈನ್ ಮೀಟಿಂಗ್ಗಳನ್ನ ಮಾಡಲ್ಲ? ಇವತ್ತು ರೆವಿನ್ಯೂ ಕಲೆಕ್ಷನ್ ಮಾಡಿ ಅಂತ ಇಡೀ ದಿನ ಎಲ್ಲಾ ಅಧಿಕಾರಿಗಳನ್ನ ಗುಡ್ಡೆ ಹಾಕೊಂಡು ಟೀ ಬಿಸ್ಕೆಟ್ ತಿನ್ಕೊಂಡು ಊಟಗಳನ್ನ ಮಾಡ್ಕೊಂಡು ನೀವು ಅಧಿಕಾರಿ ಅಂತ ಬಿಂಬಿಸ್ಕೋಬೇಕು ಅಂತ ಅವ್ರನ್ನ ಮೀಟಿಂಗ್ ಕರೆದು ಗಂಟೆಗಟ್ಟಲೆ ಕೂರ್ಸ್ಕೊಂಡು ಬೆಳಿಗ್ಗೆನ ಸಂಜೆವರೆಗೂ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಏನೋ ಗೊತ್ತಾ? ಇವತ್ತು ಯಾಕ್ರಿ ಸರ್ಕಾರ ಇಂಟರ್ನೆಟ್ ದುಡ್ಡು ಖರ್ಚು ಮಾಡ್ಬೇಕು? ನಿಮ್ಗೆ ಯಾಕ್ರಿ ಕಂಪ್ಯೂಟರ್ ಕೊಡ್ಬೇಕು? ಜೊತೆಲಿ ಯಾಕ್ರಿ ನಿಮ್ಗೆ ಸಿಮ್ ಕಾರ್ಡ್ ಕೊಡ್ಬೇಕು? ಆ ಸಿಮ್ ಕಾರ್ಡ್ಗೆ ಯಾಕ್ರಿ ರೀಚಾರ್ಜ್ ಮಾಡ್ಬೇಕು? ಏನಾದ್ರು ಒಂದಿಷ್ಟಾದ್ರೂ ಕಿಂಚಿಷ್ಟಾದ್ರೂ ಸಾರ್ವಜನಿಕರ ಮೇಲೆ ಕಾಳಜಿ ಇದೆಯಾ ನಿಮ್ಗೆಲ್ಲ? ಯಾವ ಒಂದು ಬೇಸ್ ಮೇಲೆ ಮಾಡ್ತೀರಿ ಸೋಮವಾರ? ಅಂದ್ರೆ ಒಬ್ಬ ಚೀಫ್ ಸೆಕ್ರೆಟರಿಗೆ ಅಥವಾ ಒಬ್ಬ ಮುಖ್ಯಮಂತ್ರಿಗೆ ಯಾವುದೇ ರೀತಿಯಾದ ಬೆಲೆ ಇಲ್ಲ. ಅವ್ರು ಹಾಕುವಂತ ಆದೇಶಗಳಿಗೆ ಯಾವುದೇ ರೀತಿಯಾದ ಬೆಲೆ ಇಲ್ಲ. ಬೆಸ್ಕಾಂ ಅಧಿಕಾರಿಗಳು ಅವ್ರ ಮನಸ್ಸಿಗೆ ಬಂದಿದ್ದನ್ನ ಮಾಡಬಹುದು. ಆ ರೀತಿಯಾದ ಏನಾದ್ರು ಆದೇಶ ಇದೆಯಾ? ಇದ್ರೆ ದಯವಿಟ್ಟು ಕೊಡಿ. ನಾವು ನೋಡ್ಕೊಂಡು ಬಾಯಿ ಮುಚ್ಕೊಂಡಿರ್ತೀವಿ, ನಿಮ್ಮನ್ನ ಕೇಳಕ್ಕೆ ಹೋಗಲ್ಲ, ಪ್ರಶ್ನೆ ಮಾಡಕ್ ಹೋಗಲ್ಲ. ನೀವು ದಿನವೆಲ್ಲ ಏನು ವಾರವೆಲ್ಲ ಮಾಡಿ 2 ದಿನ ರಜಾ ಬಂದ್ಮೇಲೆ ಇಮಿಡಿಯೇಟ್ ಆಗಿ ನಾವು ಮೀಟಿಂಗ್ ಕರೆದ್ರೆ ಸರಿನಾ ತಪ್ಪ ಅಂತ ಯೋಚನೆ ಮಾಡ್ಲಿಕ್ಕಂತ ಅಧಿಕಾರಿಗಳು ಇವತ್ತು ಇದೀರಾ ಅಂದ್ರೆ ಇದಕ್ಕಿಂತ ಒಂದು ಬಂಡತನ, ಇದಕ್ಕಿಂತ ಒಂದು ನಾಚಿಕೆ ಗೇಡಿತನ ಇನ್ನೊಂದಿಲ್ಲ. ಇವತ್ತೇನು ನಾರ್ತ್ ಸರ್ಕಲ್ ಅಲ್ಲಿ ಮೀಟಿಂಗ್ ನಡೀತಾ ಇದೆ, ಇದ್ರ ಬಗ್ಗೆ MD ಅವರು ಸೂಕ್ತವಾಗಿ ಪರಿಶೀಲನೆ ಮಾಡಿಸ್ಬೇಕು. ಆಮೇಲೆ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಇಲ್ವಾ ಡೈರೆಕ್ಟ್ ಆಗಿ ಮೀಟಿಂಗ್ ಮಾಡ್ತಾ ಇದಾರ. ಆಮೇಲೆ SC ಬಸವಣ್ಣ ಅವರು ಮಾತಾಡ್ತಿದ್ರೆ ಕೋಆರ್ಡಿನೇಷನ್ ಮೀಟಿಂಗ್, ಕೋಆರ್ಡಿನೇಷನ್ ಮೀಟಿಂಗ್, ಕೋಆರ್ಡಿನೇಷನ್ ಮೀಟಿಂಗ್. ಪ್ರತಿ ವಾರ ಒಂದೊಂದು ಲೆಟರ್ ಆಗ್ತಾರೆ ಕೋಆರ್ಡಿನೇಷನ್ ಮೀಟಿಂಗ್. ನೀವು ಮಾಡ್ಕೊಳ್ರಿ, ನಿಮ್ಮ ಸಂಘದ ಏನಾದ್ರು ಇದ್ರೆ ಅಥವಾ ನಿಮ್ಮ ಒಂದು ಅಸೋಸಿಯೇಷನ್ ಏನಾದ್ರು ಇದ್ರೆ ಮಾಡ್ಕೊಳ್ರಿ, ನಮ್ಗೆ ಬೇಕಾಗಿಲ್ಲ. 5 ಗಂಟೆ ಅಂದ್ರೆ ನಿಮ್ಮ ಅಧಿಕಾರಿ ಸುಮಾರು 4 ಗಂಟೆಗೆ ಹೊರಡ್ಬೇಕು, ಕೆಲವೊಂದು ಆಫೀಸಿಂದ 3:30 ಹೊರಡ್ಬೇಕು. ದಾವಣಗೆರೆ, ಹರಿಹರ, ಕೋಲಾರ ಯಾವ್ಯಾವ ಭಾಗದಿಂದ ಬರ್ಬೇಕ್ರಿ ನಿಮ್ಗೆ ಅಧಿಕಾರಿಗಳು? ಏನ್ ಬೆಸ್ಕಾಂ ಅಂದ್ರೆ ಏನ್ ಬರೇ ಏನೋ
ಕಲಾಸಿಪಾಳ್ಯ ಅಥವಾ ಮೂಡ್ಲಪಾಳ್ಯದಲ್ಲಿ ಇದೆಯಾ? ಏನ್ ಮಾಡಕ್ ಹೊರಟಿದ್ದೀರಾ ನೀವು ಕಂಪನಿನ? ಒಂದಿಷ್ಟಾದ್ರೂ ಪರಿಜ್ಞಾನ ಇಲ್ವಾ? ಇವತ್ತೇನು ರೆವಿನ್ಯೂ ಬರ್ತಾ ಇದೆ, ಇವತ್ತೇನು ಕಂಪನಿ ಉಳಿಸ್ಬೇಕು, ಅದನ್ನ ಹೆಂಗ್ ಉಳಿಸ್ಬೇಕು ಅನ್ನೋದು ಏನಾದ್ರು ಕಿಂಚಿಷ್ಟಾದ್ರೂ ಇದೆಯಾ? ಎಲ್ಲ ನಿಮ್ಮ ಸ್ವಾರ್ಥ, ನಿಮ್ಮ ರಾಜಕಾರಣ, ನಿಮ್ಮ ತನವನ್ನ ತೋರಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ದೊಡ್ಡತನವನ್ನ ತೋರಿಸ್ಕೊಳ್ಳೋದಕ್ಕೆ ಇವತ್ತು ಬೆಸ್ಕಾಂ ಎನ್ನುವ ಒಂದು ಬೃಹತ್ ಆಲದ ಮರಕ್ಕೆ ಕೊಡ್ಲಿ ಪೆಟ್ಟು ಕೊಡ್ತಾ ಇದ್ದೀರಾ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಯವಿಟ್ಟು ಬೆಸ್ಕಾಂ MD ಶಿವಶಂಕರ್ ಅವರೇ, ನೀವೇನಾದ್ರೂ ಅಕಸ್ಮಾತ್ ಆಗಿ ಈ ವರದಿನ ನೋಡಿದ್ರೆ, ಯಾಕಂದ್ರೆ ನೀವು ಫೋನ್ ಎತ್ತಲ್ಲ, ನಿಮ್ಮ PS ನವನೀತ್ ಫೋನ್ ಎತ್ತಲ್ಲ, ದಯವಿಟ್ಟು ಅಕಸ್ಮಾತ್ ಆಗಿ ನವನೀತ್ ಅವರೇ ನಿಮಗೇನಾದ್ರೂ ಈ ವರದಿ ಗಮನಕ್ಕೆ ಬಂದ್ರೆ, ನಾನ್ ನಿಮಗೆ 5-6 ಸರಿ ಕಂಪ್ಲೇಂಟ್ ಮಾಡಿದ್ದೀನಿ. ಇದೇ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ವಿಚಾರಕ್ಕೆ ನೀವು ಯಾವುದೇ ರೀತಿಯಾದ ಇವತ್ತಿನವರೆಗೂ ನನಗೆ ರಿಪ್ಲೈನ ಕೊಟ್ಟಿಲ್ಲ. ಸರಿ ಹೋಗ್ಲಿ, ಇವತ್ತು ಕೊಡ್ತಾ ಇದೀವಿ ನಿಮ್ಗೆ ಮಾಹಿತಿ. ಇವತ್ತು ನಾರ್ತ್ ಸರ್ಕಲ್ ನ SC ಆದಂತ ಪಾಲ್ ನೇತ್ರಾರವರು ಇವತ್ತು ಮೀಟಿಂಗ್ ನ ಕರೆದಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದು ಮೀಟಿಂಗ್ ಮಾಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೋಮವಾರ ಮೀಟಿಂಗ್ ಮಾಡ್ಬೋದಾ ಮಾಡಬಾರ್ದಾ? ಯಾಕೆ ನವನೀತ್ ಅವ್ರ ಟೇಬಲ್ ಮೇಲೇನೆ ಇದೆ ಆರ್ಡರ್ ಕಾಪಿ, ಇನ್ನೊಮ್ಮೆ ನೋಡಿ. ದಯವಿಟ್ಟು ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಮಾಡಿದ್ರೆ ಅದೇ ಕಚೇರಿಯ ಮುಂದೆ ನಿಮ್ಮ ವಾಣಿ ದೊಡ್ಡ ಧರಣಿ ಮಾಡುತ್ತೆ ಅಂತ ಹೇಳ್ತಾ ಈ ಸುದ್ದಿ ನಿಲ್ಲಿಯ ಮುಗಿಸ್ತಾ ಇದ್ದೀನಿ. ನೀವೇನಾದ್ರೂ ಹೊಸ ವೀಕ್ಷಕರಾಗಿದ್ರೆ, ನಿಮ್ಮ ವಾಣಿ ವೀಕ್ಷಕರಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಅಲ್ಲಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.